1,50,000. 1,50,000 ಪೆಟ್ರೋಲ್ ಆಗಿದೆ. ಪೆಟ್ರೋಲ್ ಇದಕ್ಕೆ ಒಂದು ಲಕ್ಷ ಸರ್. ಇದಕ್ಕೆ 1 lakh ಡೌನ್ ಪೇಮೆಂಟ್. 1,75,000-80,000 ಇದ್ರೂ ಆಗುತ್ತೆ ಅಂದೆ. ಡಿಪೆಂಡ್ಸ್ ಅಪಾನ್ ದ ಡಿಪೆಂಡ್ಸ್ ಅಪಾನ್ ಸಿವಿಲ್. ಅಂತ ಬಂದ್ರೆ 3,50,000ಕ್ಕೆ ಕೊಟ್ಬಿಡ್ತೀನಿ ಅಂದೆ. 1,75,000 and ಇದಕ್ಕೆ ಫುಲ್ ಕ್ಯಾಶ್ ಆಗುತ್ತೆ. ಫುಲ್ ಕ್ಯಾಶ್ ಆಗುತ್ತೆ, ಲೋನ್ ಆಗಲ್ಲ. ಒಂದು 16 ಮಾಡಲ್ ಸರ್, VX ಟಾಪ್ ಎಂಡ್ ಆಟೋಮೆಟಿಕ್ ಇದು. VX ಟಾಪ್ ಎಂಡ್ ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಇದು ವಿತ್ ಸನ್ ರೂಫ್ ಇದು. ಇದರಲ್ಲಿ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಿಡಿಂಗ್ ಇದೆ. ಇದರಲ್ಲಿ 1 lakh ರೂಪಾಯಿ. ಫಾರ್ಚುನರ್ ಇದು 4x2 2018 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್ 91,000 ರಿವನ್ ಇದು ಆಟೋಮೆಟಿಕ್. ಕೋಟ್ ಮಾಡ್ತಿರೋದು 29,75,000. ಸರ್ ಇದು ಕ್ಲೋಸಿಂಗ್ ಪ್ರೈಸ್ ಹೇಳ್ತೀವಿ ಸರ್. ಇದು ನಿಮಗೆ ಶಾರ್ಟ್ ಕ್ಲಿಯರ್ ಮಾಡೋಕ್ಕೋಸ್ಕರ ಹೇಳ್ತೇನೆ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿಟ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ನಾವು ತಿರ್ಗಾ ಕಾಕ್ಟೇಲ್ ಕಾಸ್ಟ್ ಬಂದಿದ್ದೀವಿ. ಆ್ಯಂಡ್ ಒಂದು 2 ವೀಕ್ಸ್ ಆಗಿದೆ ವಿಡಿಯೋ ಮಾಡಿ. ಅಷ್ಟು ಬೇಗ ಬೇರೆ ಸ್ಟಾಕ್ಸ್ಗಳೆಲ್ಲ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ನೀವು ಬಂದು ಬಸವರಾಜ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್ನ ಚಾನಲ್ ಕೇಳ್ಕೊಂಬರೋಣ. ಹಲೋ ಸರ್. ಥ್ಯಾಂಕ್ ಯು ಸರ್. ಸ್ವಲ್ಪ ಸರ್ ಹೆಂಗಿತ್ತು ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್? ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ. ಓಕೆ ಸರ್, ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಷ್ಟು ಬಜೆಟ್ ತನಕ ಇದೆ ಸರ್? 1 lakh-ಇಂದ 30 ಲಕ್ಷದವರೆಗೂ ಇದೆ ಸರ್. ಅಂದ್ರೆ 1 lakh to 30 lakhs ತನಕ ಇದೆ. 35 lakhs ವರೆಗೂ ಇದೆ. ಓಕೆ. ಆ್ಯಂಡ್ ಬಟ್ ಲೋನ್ ಬಗ್ಗೆ ಎಲ್ಲ ಫಸ್ಟ್ ಟೈಮ್ ನೋಡೋರಿಗೆ ತಿರ್ಗಾ ಒಂದು ಟೈಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೋನ್ ಅಂದರೆ 2016 ಮಾಡಲು 2014 ಮಾಡಲಿದ್ದ ಮೇಲೆ ಲೋನ್ ಆಗುತ್ತೆ. ಓಕೆ. ಅವ್ರ ಸಿವಿಲ್ ಕರೆಕ್ಟ್ ಆಗಿರ್ಬೇಕು. ಅವ್ರ ಸಿವಿಲ್ ಕರೆಕ್ಟ್ ಆಗಿದ್ದರೆ ಅಂದ್ರೆ ಲೋನ್ ಆಗೇ ಆಗುತ್ತೆ. 80% ಲೋನ್ ಮಾಡ್ಕೊಡ್ತೀವಿ ಅಂದೆ. 80% ಲೋನ್ ಚೆನ್ನಾಗಿ, ಸಿವಿಲ್ ಚೆನ್ನಾಗಿತ್ತು, ಗಾಡಿ ಅವ್ರ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದರೆ 80% ಲೋನ್ ಮಾಡ್ಕೊಡ್ತೀವಿ ಅಂದೆ. ಓಕೆ ಸರ್. ಆ್ಯಂಡ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ? ಲೊಕೇಶನ್ ಆಡ್ಗೋಡಿ ಸಿಗ್ನಲ್ ಹಾಕಿದೆ. ನಮ್ಮ ಶೋರೂಮ್ ಮುಂದೆ ಗಾಡಿ ನಿಂತ್ಕೊಳ್ಳೋದು ಅಂದೆ. ಓಕೆ ಓಕೆ ಸರ್. ಆ್ಯಂಡ್ ಬನ್ನಿ ವೀಕ್ಷಕರೇ, ಆಗಲೇ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ್ಯಂಡ್ ಡಿಸ್ಪ್ಲೇದಲ್ಲಿ ಇಲ್ಲಿ ಕೆಳಗೆ ಕೂಡ ಬರುತ್ತೆ, ಚೆಕ್ ಮಾಡ್ಬೋದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸೊ ವೀಕ್ಷಕರೇ, ಫಸ್ಟ್ ವೆಹಿಕಲ್ ನೋಡ್ಬೋದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಇದೆ ಸರ್. ಇದು ಡೀಟೇಲ್ಸ್ ಸರ್. ಸೆಲೆರಿಯೋ 2014 ಮಾಡಲು ಸೆಕೆಂಡ್ ಓನರು, VXi ಆಟೋಮೆಟಿಕ್ ಇದು. ಓಕೆ. ಇದನ್ನ 3,75,000 ಕೊಟ್ಟು ಮಾಡೀನಿ. ನಿಮ್ಮ ಕಡೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 3,50,000ಕ್ಕೆ ಕೊಟ್ಬಿಡ್ತೀನಿ ಅಂದೆ. ಆಟೋಮೆಟಿಕ್ 68,000 ಕಿಲೋಮೀಟರ್ ಹೊಡಿದೆ. ಜಿನಿಯನ್ ಸೆಕೆಂಡ್ ಓನರು. ಇನ್ಸೂರೆನ್ಸ್ ಲೈವ್ ಇದೆ ಅಂದೆ. ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಲೋನು ಆಪ್ಷನ್, ಲೋನ್ಗೂ ಹೋಗುತ್ತೆ. ಲೋನ್ ಆಗುತ್ತೆ. ಇದಕ್ಕೂ ಲೋನ್ ಆಗುತ್ತೆ. ಇದಕ್ಕೆ ಒಂದು ಲಕ್ಷ ಸರ್. ಇದಕ್ಕೆ 1 lakh ಡೌನ್ ಪೇಮೆಂಟ್. 1,75,000-80,000 ಇದ್ರೂ ಆಗುತ್ತೆ ಅಂದೆ. ಡಿಪೆಂಡ್ಸ್ ಅಪಾನ್ ದ ಸಿವಿಲ್. ಓಕೆ ಸರ್. ನೆಕ್ಸ್ಟ್ ನೋಡ್ಬೋದು ಇದು ವ್ಯಾಗನಾರ್ ಇದೆ ಸರ್. ಇದು ಡೀಟೇಲ್ಸ್. ಇದು 2008 ಮಾಡಲು ಸರ್. ಇದು ಸಿಂಗಲ್ ಓನರು, LPG ವಿತ್ ಪೆಟ್ರೋಲ್. ಒಳ್ಳೆ ಮೈಲೇಜ್ ಇದೆ. ಕಸ್ಟಮರ್ ನಾವು ಕೊಟ್ಟು ಮಾಡ್ತಿರೋದು 2 lakhs. ನಿಮ್ಮ ಕಡೆಯಿಂದ ಬಂದರೆ 1,75,000 ಕೊಡ್ತೀವಿ. 1,75,000 and ಇದಕ್ಕೆ ಫುಲ್ ಕ್ಯಾಶ್ ಆಗುತ್ತೆ. ಫುಲ್ ಕ್ಯಾಶ್ ಆಗುತ್ತೆ, ಲೋನ್ ಆಗಲ್ಲ. ಓಕೆ. ನೆಕ್ಸ್ಟ್ ನೋಡ್ಬೋದು ಹಂಗೆ ನಮ್ಮ ಮುಂದೆ ಒಂದು Volkswagen Polo ಇದೆ. ಇದು ಡೀಟೇಲ್ಸ್ ನೋಡ್ಬೋದು. ಸೊ Volkswagen Polo 2010 ಮಾಡಲು ನೋಡಿ ಸರ್, ಹೆಂಗಿದೆ ಗಾಡಿ. 2010 ಮಾಡಲು ಸೆಕೆಂಡ್ ಓನರ್ ಆಗುತ್ತೆ. 85,000 ರಿವನ್ ಇದು. 3,35,000 ಕೊಟ್ಟು ಮಾಡೀನಿ. ನಿಮ್ಮ ಕಡೆ ಇದ್ದ ಬಂದು 3,25,000 ಕೊಡ್ತೀನಿ. ಇದು ನಾನು 3,25,000ಗೆ Volkswagen Polo. and ಏನೇನು ಫೀಚರ್ಸ್ ಬರುತ್ತೆ ಸರ್ ಇದಕ್ಕೆ? ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ ಸರ್ ಅಂದೆ. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು i10 ಇದೆ ಸರ್. ಇದು ಡೀಟೇಲ್. i10 2015 ಮಾಡಲು ಸಿಂಗಲ್ ಓನರ್, 45,000 ಕಿಲೋಮೀಟರ್ ಹೊಡಿದೆ ಸರ್. ಅದು ಓಕೆ. ಅದು 3,75,000 ಸರ್. 3.5ಗೆ ಕೊಟ್ಬಿಡೋಣ ಅಂದೆ. ಮ್ಯಾಗ್ನಾ ಅದು ಏನು ಬರಲ್ಲ ಅದರಲ್ಲಿ. ಮ್ಯಾಗ್ನಾದಲ್ಲಿ ಏರ್ ಬ್ಯಾಗ್ಸ್ ಎಲ್ಲ ಏನು ಬರಲ್ಲ. ಓಕೆ ಸರ್. 2014 ಮಾಡಲು ಹೋಂಡಾ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ಕು, ಸಿಂಗಲ್ ಓನರು. ಇದು ಕಿಲೋಮೀಟರ್ ಡ್ರಿವನ್. ಇದು 67,000 ಓಡಿದೆ. ಆ್ಯಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 4,50,000 ಲಿಸ್ಟ್ ಪ್ರೈಸ್ ಸರ್. ಇದು 4.5 ಲಕ್ಷ ಕೊಟ್ಟು ಮಾಡಿದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ ಅಂದೆ. ಸ್ವಲ್ಪ ಹೆಚ್ಚು ಕಡಿಮೆ. ಆಟೋಮೆಟಿಕ್ ಸರ್ ಇದು ಅಂದೆ. ಆಟೋಮೆಟಿಕ್ ಸೆಡನ್ ಹೋಂಡಾ WRV ಸಿಂಗಲ್ ಓನರ್. ಇದು ಪುಷ್ ಬಟನ್ ಸ್ಟಾರ್ಟು ವಿತ್ ಸನ್ ರೂಫ್, ಟಾಪ್ ಎಂಡ್. ಇದು ಡೀಸೆಲ್. 7,75,000 ಕೊಟ್ಟು ಮಾಡ್ತೀನಿ ಸರ್. ಇದು ನಿಮ್ಮ ಚಾನಲ್ ಕಡೆ ಇದ್ದ ಬಂದರೆ 750ಗೆ ಕೊಟ್ಬಿಡ್ತೀನಿ ಅಂದೆ. 725ಗೆ ಕೊಡೋಣ ಬೇಕಾದ್ರೆ. 7,25,000 ಆಗುತ್ತೆ. ನೆಕ್ಸ್ಟ್ ಒಂದು ಇದು ಕ್ರೇಟಾ ಸರ್. ಇದು ಕ್ರೇಟಾ 2018 ಮಾಡಲು ಸಿಂಗಲ್ ಓನರ್, ಡೀಸೆಲ್. 95,000 ಕಿಲೋಮೀಟರ್ ಹೊಡಿದೆ. E+S 9,50,000 ಕೊಟ್ಟು ಮಾಡಿದ್ದೀನಿ ಸರ್. 9 ಲಕ್ಷಕ್ಕೆ ಕೊಟ್ಬಿಡೋಣ ನಿಮ್ಮ ಕಡೆ ಇದ್ದ ಬಂದರೆ. 9 lakhs ಆಗುತ್ತೆ. ಆ್ಯಂಡ್ ಅಲಾಯ್ಸ್ ಎಲ್ಲ ಕಸ್ಟಮರ್ ಹಾಕ್ಸಿದ್ದಾರೆ. ಚೆನ್ನಾಗಿದೆ ಸರ್ ಅಂದೆ. ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು ಸಿಟಿ ಇದೆ. ಇದು ಡೀಟೇಲ್ಸ್ ಹೇಳ್ತಾರೆ ಸರ್. ಹೋಂಡಾ ಸಿಟಿ 2016 ಮಾಡಲು ಸರ್. VX ಟಾಪ್ ಎಂಡ್ ಆಟೋಮೆಟಿಕ್ ಇದು. VX ಟಾಪ್ ಎಂಡ್ ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಇದು ವಿತ್ ಸನ್ ರೂಫ್. ಇದು 725 ಕೊಟ್ಟು ಮಾಡ್ತೀನಿ. ನಿಮ್ಮ ಕಡೆ ಇದ್ದರೆ 7 ಲಕ್ಷಕ್ಕೆ ಕೊಡ್ತೀನಿ. ಇದು ನಾನು 7 lakhs. ಆ್ಯಂಡ್ ಆಲ್ ವೈಟ್ ಕಲರ್ ಅಲ್ಲಿ ಸೂಪರ್ ಆಗಿದೆ ಕಂಡೀಷನ್. ಆ್ಯಂಡ್ ನೆಕ್ಸ್ಟ್ ಈ ಕಡೆ ನೋಡ್ಬೋದು ನಮ್ಮ ಮುಂದೆ ಒಂದು 17 ಮಾಡಲು ಶಿಫ್ಟ್ ಇದೆ, ಮಾರುತಿ ಶಿಫ್ಟ್ ಇದೆ ಸರ್. ಇದು ಗಾಡಿ 17 ಮಾಡಲು ಪೆಟ್ರೋಲ್, ZXi, ಪುಷ್ ಬಟನ್ ಸ್ಟಾರ್ಟು, ಟಾಪ್ ಎಂಡ್. ಇದು ಅಂದೆ. ಇದರಲ್ಲಿ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಿಡಿಂಗ್ ಇದೆ. ಇದರಲ್ಲಿ 1 lakh ರೂಪಾಯಿ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಮ್ಯಾಗ್ವಿಲ್ಸ್ ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ. ಬೇರೆ ಎಲ್ಲ ಫುಲ್ ಚೆನ್ನಾಗಿದೆ. ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ. 63,000 ಕಿಲೋಮೀಟರ್ ಹೊಡಿದೆ ಬರೀ.
ಸೂಪರ್ 61,000 ಸರ್ವಿಸ್ ಆಗಿದೆ, 11 ತಿಂಗಳು ಇನ್ಶೂರೆನ್ಸ್ ಇದೆ ಅಂದೆ. ಓಕೆ ಸರ್. ಇದು 6,75,000 ಕೊಟ್ಟು ಮಾಡಿದ್ದೀನಿ, ನಿಮ್ಮ ಕಡೆ ಬಂದು 6,500 ಕೊಡ್ತೀನಿ ಅಂದೆ. 6,500 ಆಗುತ್ತೆ. 6,500. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು ಲೆಜೆಂಡ್ರಿ ವೆಹಿಕಲ್ ಫಾರ್ಚುನರ್ ಲೆಜೆಂಡರ್ ಇದೆ. ಸೊ ಫಾರ್ಚುನರ್ ಇದು 4x2 2018 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರು. ಇದು ಕಿಲೋಮೀಟರ್ ಡ್ರಿವನ್ 61,000. 61,000 ಕಿಲೋಮೀಟರ್ ಓಡಿದೆ. ಇದು ಕೋಟ್ ಮಾಡ್ತಿರೋದು 29,75,000. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದಕ್ಕೆ? ನಿಮ್ಮ ಕಡೆ ಇದು ಬಂದರೆ 29 ಲಕ್ಷಕ್ಕೆ ಕೊಡ್ತೀನಿ ಸರ್ ಅಂದೆ. ಫೀಚರ್ಸ್ ಏನೇನು ಬರುತ್ತೆ ಸರ್? ಸರ್ ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ಸು, ಸ್ಟೇರಿಯೋ ಆಡಿಯೋ ಕಂಟ್ರೋಲು ಎಲ್ಲ, ಕ್ರೂಸ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಇದೆ ಸರ್ ಇದರಲ್ಲಿ ಅಂದೆ. ವಿತ್ ಸನ್ ರೂಫ್ ಅಂತ ಬಿಟ್ಬಿಟ್ಟು ಎಲ್ಲ ಇದೆ, ಬೇರೆ ಎಲ್ಲ ಇದೆ ಅಂದೆ. ಟಾಪ್ ಎಂಡ್. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ ಸರ್. ಇದು ಡೀಟೇಲ್. ಹುಂಡೈ ಕ್ರೆಟಾ DCT ಗೇರ್ ಬಾಕ್ಸ್ 2021 ಮಾಡಲು ಸಿಂಗಲ್ ಓನರು. 51,000 ಕಿಲೋಮೀಟರ್ ಓಡಿದೆ ಇರೋದು. ಪುಷ್ಪನ ಸ್ಟಾರ್ಟು, ಟಾಪ್ ಎಂಡ್ ವಿತ್ ಸನ್ ರೂಫು. ಇದು 15,95,000 ಕೊಟ್ಟು ಮಾಡೀನಿ. ನಿಮ್ಮ ಕಡೆ ನಿಮ್ಮ ಚಾನಲ್ ಕಡೆ ಇದೆ ಬಂದರೆ 15 ಲಕ್ಷಕ್ಕೆ ಕ್ಲೋಸ್ ಮಾಡ್ತೀನಿ ಸರ್ ಇದನ್ನು ನಾನು. 15 lakhsಗೆ ಕ್ಲೋಸ್ ಆಗುತ್ತೆ. 21 ಮಾಡಲ್ ಕ್ರೆಟಾ ವಿತ್ DCT ಗೇರ್ ಬಾಕ್ಸ್. DCT ಗೇರ್ ಬಾಕ್ಸ್ ಆಟೋಮೆಟಿಕ್. ವೀಕ್ಷಕರೇ ನೋಡ್ಬೋದು ಎಷ್ಟು ಸೂಪರ್ ಆಗಿರುವ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ನಮ್ಮ ಮುಂದೆ. ರಾಪಿಡ್ DST ಗೇರ್ ಬಾಕ್ಸ್ ಆಟೋಮೆಟಿಕ್ ಡೀಸೆಲ್. 2016 ಮಾಡಲ್ ಸಿಂಗಲ್ ಓನರು. 69,000 ಡ್ರಿವನ್ ಸರ್. 68,000 ಡ್ರಿವನ್ ಇದು. ಸಿಂಗಲ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ಗಾಡಿ ಇದು. ಡೀಸೆಲ್ ಆಟೋಮೆಟಿಕ್ ಚೆನ್ನಾಗಿದೆ ಸರ್. ವೈಟ್ ಕಲರ್ ಅಂಡ್ ಡೀಸೆಲ್ ಆಟೋಮೆಟಿಕ್ ಚೆನ್ನಾಗಿದೆ. ಇಂಟೀರಿಯರ್ಸ್ ನೋಡಬಹುದು, ಬೇಜ್ ಇಂಟೀರಿಯರ್ಸ್ ಬರುತ್ತೆ, ಸೂಪರ್ ಆಗಿದೆ. ಗೇರ್ ಬಾಕ್ಸ್ ಇದನ್ನ ತೋರಿಸಿ. DSG ಗೇರ್ ಬಾಕ್ಸ್ ಅದೇ ಒಂದು ತುಂಬಾ ಒಂದು ಎಕ್ಸ್ಪೆನ್ಸಿವ್ ಮೇಂಟೈನ್, ಆದರೆ ಮೇಂಟೈನ್ ಮಾಡಿದ್ರೆ ಒಳ್ಳೆ ಇದು ಬರುತ್ತೆ. ಅದಕ್ಕೆ ನೀಟಾಗಿದೆ ಸರ್ ಇಂಟೀರಿಯರ್ಸ್ ಎಲ್ಲ. ಆ್ಯಂಡ್ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 6,75,000 ಕೊಟ್ಟು ಮಾಡಿದ್ದೀನಿ ಸರ್. ನಿಮ್ಮ ಕಡೆ ಇದು ಬಂದರೆ 650ಗೆ ಕೊಡ್ತೀನಿ. 6,50,000. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ 2016 ಮಾಡಲು SMT SVT. ಇದು ಆಟೋಮೆಟಿಕ್. ಇದನ್ನು ಆಟೋಮೆಟಿಕ್ಕು ಟಾಪ್ ಎಂಡ್. ಇದನ್ನು ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. CVT 90,000 ಕಿಲೋಮೀಟರ್ ಸಿಂಗಲ್ ಓನರ್ 16 ಮಾಡಲು. ಓಕೆ. ಇದನ್ನ 5,75,000 ಸರ್. ಬರೀ 5,50,000 ಕೊಡ್ತೀನಿ ನಿಮ್ಮ ಕಡೆ ಇದೆ ಬಂದರೆ. 5,50,000ಗೆ ಆಟೋಮೆಟಿಕ್ ಹೋಂಡಾ. ಅಲಾಯ್ಸು ಮೇನ್ ಹೈಲೈಟ್ ಮಾಡಬೇಕು, ಎಷ್ಟು ಸೂಪರ್ ಆಗಿದೆ ನೋಡಿ. ವೀಕ್ಷಕರೇ ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಡಿ ಇದೆ ಸರ್. ಇದು ಡೀಟೇಲ್ಸ್ ಸರ್ 2014 ಮಾಡಲ್ ಆಡಿ Q3 ಸೆಕೆಂಡ್ ಓನರ್. 89,000 ಕಿಲೋಮೀಟರ್ ಓಡಿದೆ ಇದು. ಓಕೆ. ಇದು ಕೋಟ್ ಮಾಡ್ತಾ ಇರೋದು 10,99,000. ನಿಮ್ಮ ಚಾನಲ್ ಕಡೆ ಇದೆ 10 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದನ್ನ ನಾನು. 10 lakhsಗೆ 10 lakhs ಆಡಿ Q3 ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಇಲ್ಲ. ಏನು ಸರ್ ಇಂಟೀರಿಯರ್ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ನಕ್ಕು ಫುಲ್ ಬೇಜ್ ಇಂಟೀರಿಯರ್ಸ್ ಬರುತ್ತೆ, ಸೂಪರ್ ಆಗಿದೆ. ಸನ್ ರೂಫು, ಟಾಪ್ ಎಂಡ್ ಸರ್. ಎಲ್ಲ 16 ಕಿಲೋಮೀಟರ್ 15 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದು ಗಾಡಿ. ಹೌದಾ? ಗಾಡಿ ಚೆನ್ನಾಗಿದೆ. ಡೀಸೆಲ್ ಸರ್. ಡೀಸೆಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ಬೋದು ಒಂದು ಕ್ರೇಟಾ ಸರ್. ಇದು ಹುಂಡೈ ಕ್ರೇಟಾ 2019-20 ಸಿಂಗಲ್ ಓನರು. 90,000 ಕಿಲೋಮೀಟರ್ ಓಡಿದೆ. ಪುಷ್ಪನ ಸ್ಟಾರ್ಟು, ಟಾಪ್ ಎಂಡು, ಸನ್ ರೂಫು. ಓಕೆ. ಇದು ನಿಮಗೆ 12 ಲಕ್ಷ ಸರ್. ಇದು ಬರೀ 12 lakhs ಬರೀ ಇದು. ಓಕೆ ಸರ್. ನೆಕ್ಸ್ಟ್ ಒಂದು I20. I20 ಇದು ಓಲ್ಡ್ ಶೇಪು ಸಿಂಗಲ್ ಓನರು. ಅಲ್ಲ, ಇದು 2012 ಮಾಡಲು ಸರ್. ಸೆಕೆಂಡ್ ಓನರು. ಪುಷ್ಪನ ಸ್ಟಾರ್ಟ್. ಇದು ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಪುಷ್ಪನ ಸ್ಟಾರ್ಟ್ 3,75,000. ನಿಮ್ಮ ಚಾನಲ್ ಕಡೆಯಿಂದ 3,500 ಕೊಡ್ತೀನಿ ಸರ್. ಡೀಸೆಲ್ ಸರ್. ಇದು 3,500. ಡೀಸೆಲ್ 3,500. ಓಕೆ ಸರ್. ಇದು 2014 ಮಾಡಲು ಸರ್. ಇದು ಡೀಸೆಲ್ 20 ಕಿಲೋಮೀಟರ್ ಮೈಲೇಜು. ಥರ್ಡ್ ಓನರ್ ಆಗಿದೆ ಇದು. ಸಿಟಿ ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸಿಟಿನ. 3,99,000 ಕೊಡ್ತೀನಿ ಸರ್ ಇದನ್ನ ನಾನು. 14 ಮಾಡಲ್ ಇದು. ಲೋನು ಆಗುತ್ತೆ ಇದಕ್ಕೆ ಬೇಕಾದ್ರೆ. ಓಕೆ. ಲೋನು ಆಗುತ್ತೆ 399. ಅಂಡ್ ಫೀಚರ್ಸ್ ಎಲ್ಲ ಏನೇನು ಬರುತ್ತೆ ಸರ್? ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಸರ್ ಇದರಲ್ಲಿ ನಂದೆ. ಎಲ್ಲ ಇದೆ. ಡೀಸೆಲ್. ಅಂಡ್ ನೆಕ್ಸ್ಟ್ ಒಂದು Volkswagen Polo ಇದೆ ಸರ್. 2014 ಮಾಡಲು ಸಿಂಗಲ್ ಓನರ್. Volkswagen ಹೈಲೈನ್ ಟಾಪ್ ಎಂಡು. 70,000 ಕಿಲೋಮೀಟರ್ ಓಡಿದೆ ಸರ್. ಇದು 90,000 70,000 ನೋಡಿದೆ ಇದು. ಹೌದಾ? ಸಿಂಗಲ್ ಓನರ್. ಪ್ರೈಸಿಂಗ್ ಸರ್? ಇದು ಪ್ರೈಸಿಂಗ್ 4,75,000 ಸರ್. ಇದು 4 ಲಕ್ಷ. 4,500 ಕೊಟ್ಬಿಡೋಣ ಸರ್ ನಿಮ್ಮ ಕಡೆ ಇದ್ದ ಬಂದರೆ. 4,500 ಆಗುತ್ತೆ. ಅಂಡ್ ಸರ್ ಇದು ವರ್ಣ ನಿಮ್ಗೆ ಆಫರ್ ಕೊಡ್ತಾ ಇದ್ದೀನಿ. 2012 ಮಾಡಲ್ SX ಸರ್. ಯಾರು ಕೊಡಲ್ಲ ಈ ರೇಟಿಗೆ ಬೇಕಾರೆ. SX ಅಂದ್ರೆ ಫುಲ್ಲಿ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. 2012 ಮಾಡಲು ಸಿಂಗಲ್ ಓನರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಇದು ಸರ್. ಇದು ಸ್ಟಾಕ್ ಕ್ಲಿಯರ್ ಮಾಡೋಕ್ಕೋಸ್ಕರ ಇದನ್ನ 3,90,000 ಕೊಡ್ತೀನಿ ಸರ್. ಇದನ್ನ 3,90,000. ಸೂಪರ್ ಆಗಿ 3,90,000 ನಿಮ್ಮ ಕಡೆ ಇದ್ದ ಬಂದ್ರೆ ಮಾತ್ರ. 3,70,000 ಸೇಲು. 4,75,000 ಇದು ರೇಟ್. 3,90,000 ಕೊಡ್ತೀನಿ ಇದನ್ನ. ಸೂಪರ್ ಸರ್. ಅಂಡ್ ಒಳ್ಳೆ ಡೀಲ್ ಅಂತ ಒಳ್ಳೆ ಡೀಲ್ ಇದೆ. ಮಾಡಿ ಒಂದು ಶೋರೂಮ್ಗೆ ವಿಸಿಟ್ ಮಾಡಿ. ಅಂಡ್ ನೆಕ್ಸ್ಟ್ ಒಂದು ಸರ್ ಇದು ಆಟೋಮೆಟಿಕ್. ಇದು ನೋಡಿ ಸರ್ 2010 ಮಾಡಲು ಕಮ್ಯುನಿಟಿ ಇಂಡಿಯಾದಲ್ಲೂ ಸೆಕೆಂಡ್ ಓನರು. ಇದು ಆಟೋಮೆಟಿಕ್ ಸರ್. ಇದು ಬರೀ 55,000 ಕಿಲೋಮೀಟರ್ ಓಡಿದೆ. ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಸರ್. ಆಟೋಮೆಟಿಕ್. ಈ ಲೋ ಡ್ರಿವನ್ ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟರ್ ಅಂದೆ.
ಓಕೆ 3,50,000 ಸರ್ ಬರೀ 3,50,000. ಆಟೋಮೆಟಿಕ್ ಇದು. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಇನ್ನೊಂದು ವರ್ಣ ಇದೆ ಸರ್, ಇದು ಡೀಟೇಲ್. ಸರ್ ವರ್ಣ 2013 ಮಾಡಲು ಸರ್ ಇದು. ಸೊ ಸೆಕೆಂಡ್ 2013 ಮಾಡಲು ಸಿಂಗಲ್ ಓನರ್ ಸರ್ ಇದು, ಆಟೋಮೆಟಿಕ್ ಇದು. ಇದು ಆಟೋಮೆಟಿಕ್ 4,50,000 ಸರ್ ಇದು. 4,50,000 ಸೂಪರ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಿಫ್ಟ್ ನೋಡ್ಬೋದು ಸರ್. ಸ್ವಿಫ್ಟ್ ಸರ್ 2011 ಮಾಡಲು ಸಿಂಗಲ್ ಓನರ್ ಸರ್ ಇದು. 85,000 ಕಿಲೋಮೀಟರ್ ಓಡಿದೆ. ZX ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಸರ್. 3,50,000 ರೂಪಾಯಿ ಕೊಟ್ಟು ಮಾಡಿ ಸರ್. 3,25,000 ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ. 3,25,000 ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಸಿಂಗಲ್ ಓನರು. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ವೆನ್ಯೂ ಇದೆ ಸರ್, ಇದು ಡೀಟೇಲ್ಸ್. ಸರ್ ವೆನ್ಯೂ 2018 ಮಾಡಲು 19 ಮಾಡಲು ಸರ್ ಇದು. 19 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಓಕೆ. ವಿತ್ ಸನ್ ರೂಪು ಪುಷ್ಪನ್ ಸ್ಟಾರ್ಟ್ ಎಲ್ಲ ಇದೆ. ಟಾಪ್ ಎಂಡ್ ಸರ್ ಇದು. ಓಕೆ ಸರ್. ಇದು 8,75,000 ಸರ್ ಇದೊಂದು. 8,25,000. 8,75,000 ಸರ್. 75,000. 8,75,000 ನಿಮ್ಮ ಕಡೆಯಿಂದ ಬಂದರೆ 8,800 ಕೊಡ್ತೀನಿ. 8,50,000 ಆಗುತ್ತೆ. ಆ್ಯಂಡ್ i20 ಸರ್ i20 2018 ಮಾಡಲು ಸರ್ ಇದು. 6 ಇಯರ್ ಬ್ಯಾಕ್ ಪುಷ್ಪನ್ ಸ್ಟಾರ್ಟ್ ಟಾಪ್ ಎಂಡ್ ಇದು. ಇದನ್ನು ಕ್ಲೋಸ್ ಮಾಡೋಕ್ಕೋಸ್ಕರ ನಿಮಗೆ ಈ ಪ್ರೈಸ್ ಯಾರು ಕೊಡಲ್ಲ ಸರ್. ಅಂದೆ ಎಷ್ಟು ಹೇಳ್ತಾರೆ? 5,99,999 ಕೊಟ್ಬಿಡುತ್ತೆ ಸರ್. 6 ಲ್ಯಾಕ್ ಸರ್ ಇದು. ಅಂದೆ ಹೌದಾ? 18 ಮಾಡಲು ಸಿಂಗಲ್ ಓನರು ಟಾಪ್ ಎಂಡ್ 6 ಇಯರ್ ಬ್ಯಾಕ್ ಪುಷ್ಪನ್ ಸ್ಟಾರ್ಟ್. ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಮಾಡ್ಕೋಬೇಕು ಅವರು. 6 ಲ್ಯಾಕ್ ಸರ್ ಬರೀ. ನೀವು ಮಾಡಿ ಕೊಡ್ತೀರಾ ಸರ್? ಇಲ್ಲ, ಅವರೇ ಮಾಡ್ಕೋಬೇಕು. ಅಂದೆ 6 ಲ್ಯಾಕ್ ಸರ್ ಬರೀ. ಹೌದಾ? ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಸರ್ ವೆಂಟೋ ಡೀಸೆಲ್ ಸರ್ ಇದು. 2012 ಮಾಡಲು ಸಿಂಗಲ್ ಓನರು ಸರ್. 3,50,000 ಕೊಟ್ಟು ಮಾಡಿ ಸರ್. ನಿಮ್ಮ ಕಡೆಯಿಂದ ಬಂದರೆ 325 ಕೊಟ್ಬಿಡ್ತೀನಿ ಸರ್. ಅದೇ 3,25,000 ಆಗುತ್ತೆ ಸರ್. ಇದೊಂದು ಆಫರ್ ಸರ್ ಇದು. ZX ಇದು ಮಾರುತಿ ZX ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. 2010 ಮಾಡಲು ಸರ್. ಥರ್ಡ್ ಓನರ್ ಆಗಿದೆ ಇದು ಸರ್. ಇದ್ರ ರೇಟು 2,99,000 ಸರ್. ಯಾರು ಕೊಡಲ್ಲ. ಅಂದರೆ 2,99,000 ಇದು. ಸೂಪರ್ ಆಗಿದೆ. ಆ್ಯಂಡ್ ಕಲರು ಸೂಪರ್ ಆಗಿದೆ ಅಂತ. 2,99,000. ಓಕೆ. ಆ್ಯಂಡ್ ನೆಕ್ಸ್ಟ್ ಒಂದು ಇಟಿಯೋಸ್ ಇದೆ ಸರ್. ಇಟಿಯೋಸ್ ವಿ ಸರ್ ಇದು. 2013 ಮಾಡಲು ಸೆಕೆಂಡ್ ಓನರ್. 58,000 ಕಿಲೋಮೀಟರ್ ಓಡಿ ಸರ್ ಇದು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ. ಇದು 425 ಕೊಟ್ಟು ಮಾಡ್ತೀನಿ ಸರ್. 399 ಕೊಡ್ತೀನಿ ಸರ್ ಇದು. ನಾನು 3,99,000 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಲೆನೋ ಇದೆ ಸರ್ ಇದು. 2017 ಮಾಡಲು ಜೀಟಾ ಪುಷ್ಪನ್ ಸ್ಟಾರ್ಟ್ ಟಾಪ್ ಎಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಗಾಡಿ ಆಟೋಮೆಟಿಕ್ ಸರ್. CVT ಆಟೋಮೆಟಿಕ್ ಆಗಿರುತ್ತೆ. 6,50,000 ಕೊಟ್ಟು ಮಾಡ್ತೀನಿ ಸರ್. 599 ಕೊಡ್ತೀನಿ ಸರ್. 6 ಲ್ಯಾಕ್ ಫೈನಲ್ ಸರ್ ಇದು. 6 ಲ್ಯಾಕ್ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ ಸರ್. ಸರ್ ಹೋಂಡಾ ಸಿಟಿ ಇದು ಇದಾಯ್ತಲ್ಲ. ಇಲ್ಲ ಮಾಡಿಲ್ಲ ಸರ್. ಹೋಂಡಾ ಸಿಟಿ 2008 ಮಾಡಲು ಸರ್ ಇದು. ಥರ್ಡ್ ಓನರ್ ಆಗಿದೆ ಇದು. 225 ಬರೇ. 2,20,000 ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಇದರಲ್ಲಿ ಇನ್ನೊಂದು. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸರ್ ಇದು 2007 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,75,000 ಬರೇ. 1,70,000 ಹೋಂಡಾ ಸಿಟಿ ZX. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಸೆಲರಿಯೋ ಇದೆ. 2015 ಮಾಡಲು ಸರ್. ಸಿಂಗಲ್ ಓನರ್ ಇದು. 70,000 ಕಿಲೋಮೀಟರ್ ಓಡಿದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 3,50,000 ಕೊಟ್ಬಿಡ್ತೀನಿ ಸರ್. ಅಂದರೆ 3,50,000. ಆ್ಯಂಡ್ ಎಕ್ಸ್ಟೀರಿಯರ್ಸು ನೋಡ್ಬೋದು ಸೂಪರ್ ಆಗಿದೆ. ಆ್ಯಂಡ್ ಅಲಾಯ್ಸ್ ಮಾತ್ರ ಒಂದು ಬರಲ್ಲ. ಆ್ಯಂಡ್ ಈ ಕಡೆ ನೋಡ್ಬೋದು ಸರ್ 2012 ಮಾಡಲು ಸರ್ ಇದು. ಫೋರ್ಡ್ ಫಿಗೋ ಪೆಟ್ರೋಲ್ ಇದು. ಪೆಟ್ರೋಲ್ ಸರ್ ಇದು. ಓಕೆ. ಗಾಡಿ ಸೆಕೆಂಡ್ ಓನರ್ ಆಗಿದೆ ಇದು. 1,90,000 ಕೊಡ್ತೀನಿ ಸರ್. 1,75,000 ಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದರೆ ಪೆಟ್ರೋಲ್. 1,75,000. ಸರ್ ಇದು TSI ಸರ್ ಇದು. 2021 ಮಾಡಲು ಸಿಂಗಲ್ ಓನರು. ರ್ಯಾಪಿಡ್ TSI MT ಬರೀ 35,000 ಕಿಲೋಮೀಟರ್ ಸರ್. ಇಷ್ಟು ಶೋರೂಮ್ ಇಷ್ಟು ಇದೆ ಗಾಡಿಗೆ. ಇದಕ್ಕೆ ಬಾಡಿ ತುಂಬ ಚೆನ್ನಾಗಿದೆ ಇದು. 7,55,000 ಕೊಟ್ಟು ಮಾಡೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 7 ಲ್ಯಾಕ್ಸ್ಗೆ ಕೊಟ್ಬಿಡ್ತೀನಿ ನಾನು. 7 ಲ್ಯಾಕ್ಸ್ಗೆ ಆಗುತ್ತೆ. 7 ಲ್ಯಾಕ್ಸ್. 2018 ಮಾಡಲು ಸೆಕೆಂಡ್ ಓನರ್ ಮ್ಯಾಗ್ನಾ ಹುಂಡೈ ಗ್ರ್ಯಾಂಡ್ ಐಟನ್ ಇದು. ಈ ಪ್ರೈಸ್ಗೆ ಯಾರು ಕೊಡಲ್ಲ ಸರ್. 3,90,000 ಸರ್ ಇದು ಬರೀ. 3,90,000. 2018 ಮಾಡಲು ಸಿಂಗಲ್ ಓನರ್. ಲೋನ್ 30,000 35,000 ಲೋನ್ ತಗೊಂಡು ಬಂದರೆ 3,50,000 ಲೋನೇ ಆಗುತ್ತೆ ಇದಕ್ಕೆ. ಅಂದೆ 3,50,000 ಆಗುತ್ತೆ. 3,90,000 ಸರ್ ಇದು ಫೈನಲ್. 18 ಮಾಡಲು ಸೆಕೆಂಡ್ ಓನರ್. 18 ಮಾಡಲು 48,000 ಜಿನಿಯನ್ ಕಿಲೋಮೀಟರ್. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಇಯಾನ್ ಇದೆ ಸರ್. ಇದು ಇಯಾನ್ 2015 ಮಾಡಲು ಸೆಕೆಂಡ್ ಓನರ್ ಸರ್ ಇದು. ಮ್ಯಾಗ್ನಾ ಹೊಸ ಟೈರ್ ಹಾಕಿ ನ್ಯೂ ಬ್ರ್ಯಾಂಡ್ ಟೈರ್ ಹಾಕಿದೆ ಗಾಡಿಗೆ. ಇನ್ಸೂರೆನ್ಸು ಹೊಸದಾಗಿ ಮಾಡಿಸಿದ್ದಾರೆ. ಗಾಡಿ ಚೆನ್ನಾಗಿದೆ ಸರ್. ಕಸ್ಟಮರ್ ಗಾಡಿ ಇದು. ಚೆನ್ನಾಗಿದೆ ಇದು ಸರ್. 299 ಸರ್ ಓನ್ಲಿ ಇದು. 2,90,000 ಸೀಟ್ ಕವರ್ ಹೊಸದು ಹಾಕಿದ್ದಾರೆ. ಚೆನ್ನಾಗಿದೆ. ಅಂದೆ ಚೆನ್ನಾಗಿದೆ ಸರ್. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. 299 2015 ಮಾಡಲು ಸೆಕೆಂಡ್ ಓನರ್. ಲೋನ್ ಆಗುತ್ತೆ. 30,000 ಲೋನ್ ತಗೊಂಡ್ಬಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅದಕ್ಕೆ. ಅಂದೆ ಸೂಪರ್ ಸರ್. ನೆಕ್ಸ್ಟ್ ಸರ್ ಇದು ಕ್ಲೋಸಿಂಗ್ ಪ್ರೈಸ್ ಹೇಳ್ತೀವಿ ಸರ್. ಇದು ನಿಮಗೆ ಶಾಯಸ್ಟಾಗಿ ಕ್ಲಿಯರ್ ಮಾಡೋಕ್ಕೋಸ್ಕರ ಹೇಳ್ತೇನೆ ಸರ್. 2009 ಮಾಡಲು ಸ್ಪೋರ್ಟ್ಸು ಇದು ಗಾಡಿ i10 ಸರ್ ಇದು. 5 ವರ್ಷ FC ಮಾಡಿಸಿನಿ. 1 ವರ್ಷ ಇನ್ಸೂರೆನ್ಸ್ ಮಾಡಿಸಿನಿ ಸರ್. ಸರ್ ಇದು ಕಸ್ಟಮರ್ ನಿಮ್ಮ ಕಡೆಯಿಂದ ಬಂದರೆ 2,25,000 ಕೊಡ್ತೀನಿ ಸರ್ ಇದನ್ನು. ನಾನು FC 5 ವರ್ಷ ಇನ್ಸೂರೆನ್ಸ್ 1 ವರ್ಷ. ಗಾಡಿ ಚೆನ್ನಾಗಿದೆ. ಸ್ಪೋರ್ಟ್ಸು 2009 ಮಾಡಲು. 5 ವರ್ಷ FC 1 ವರ್ಷ ಇನ್ಸೂರೆನ್ಸು 225.
ಆ್ಯಂಡ್ ನೆಕ್ಸ್ಟ್ ಒಂದು ಟಾಟಾ ನ್ಯಾನೋ ಇದೆ. ಟಾಟಾ ನ್ಯಾನೋ ಇದೆ ಸರ್, ಇದು 2015 ಮಾಡಲು, 2014 ಮಾಡಲು ಸರ್, ಇದು 2014 ಮಾಡಲು ಸೆಕೆಂಡ್ ಓನರು. ಸೊ 1,35,000 ಕೊಡ್ತೀನಿ ಸರ್ ಇದನ್ನು. ಟ್ವಿಸ್ಟ್ ಸರ್, ಇದು ಟ್ವಿಸ್ಟ್ ಇದು ಏರ್ ಸಿ ಪವರ್ ಸ್ಟೇರಿಂಗ್ 4 ವಿಂಡೋಸ್ ಎಲ್ಲ ಇದೆ ಇದರಲ್ಲಿ ಅಂದೆ ಸರ್. 2013 ಮಾಡಲು, ಇದು ಆಟೋಮೆಟಿಕ್ಕು ರ್ಯಾಪಿಡ್, 50,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು. ಇದು ಕೋಟ್ ಮಾಡ್ತಿರೋದು 4,50,000. ನಿಮ್ಮ ಚಾನಲ್ ಕಡೆ ಇದೆ ಬಂದರೆ 4,25,000 ಕೊಡ್ತೀನಿ ಸರ್ ಅದನ್ನ. 4,25,000. ಆ್ಯಂಡ್ ನೆಕ್ಸ್ಟ್ ಒಂದು ಆಲ್ಟೋ ಇದೆ. ಆಲ್ಟೋ ಇದೆ 2010 ಮಾಡಲು ಸರ್, ಸೆಕೆಂಡ್ ಓನರ್. ಇದು ಬರೀ 1,75,000 ಕೊಡ್ತೀನಿ ಸರ್ ಇದನ್ನು. 1,75,000. ಆ್ಯಂಡ್ i10 ಇದೆ ಇನ್ನೊಂದು ಸರ್. ಇದು i10 2008 ಮಾಡಲು ಥರ್ಡ್ ಓನರ್ ಸರ್, ಇದು 1,75,000ಗೆ ಕೊಡ್ತೀನಿ ಸರ್ ಇದನ್ನು. 1,75,000. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಸರ್, ಇದು ನಿಸಾನ್ ಮೈಕ್ರಾ 2010 ಮಾಡಲು ಸಿಂಗಲ್ ಓನರು. ಓಕೆ. ಇಯರ್ ಬ್ಯಾಗ್ ABS ಎಲ್ಲ ಇದೆ ಸರ್, ಗಾಡಿ ಚೆನ್ನಾಗಿದೆ, ಬ್ಯಾಕ್ ವೈಪರ್ ಎಲ್ಲ ಇದೆ, ಸಿಂಗಲ್ ಓನರು. FC ಇನ್ಸೂರೆನ್ಸ್ ಮಾಡ್ಕೊಡೋದಾದ್ರೆ 2,25,000, ಹಂಗೆ ಕೊಡೋದ್ರೆ 2 lakhs ಬರೀ. 2 lakhs ಆಗುತ್ತೆ. 2 lakhs ಚೆನ್ನಾಗಿದೆ ಸರ್. ವರ್ಣ 2016 ಮಾಡಲು ಸೆಕೆಂಡ್ ಓನರ್ ಇದು 6 ಇಯರ್ ಬ್ಯಾಗ್ ಪುಷ್ಪ ಸ್ಟಾರ್ಟ್. ಇದು ಓಕೆ. ತುಂಬ ಚೆನ್ನಾಗಿದೆ ಗಾಡಿ ಅಂದೆ. ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ 6 ಇಯರ್ ಬ್ಯಾಗ್ ಪುಷ್ಪ ಸ್ಟಾರ್ಟು, ಟಾಪ್ ಆ್ಯಂಡ್ಸ್ ಎಲ್ಲ ಇದೆ ಸರ್ ಇದರಲ್ಲಿ ಅಂದೆ. ಸ್ಟೇರಿಯೋ, ಆಡಿಯೋ ಕಂಟ್ರೋಲು, ಆಟೋಮೆಟಿಕ್ ಕ್ಲೈಮೇಟ್ AC, ಪುಷ್ಪ ಸ್ಟಾರ್ಟು, ಸನ್ರೂಫ್ ಹೊಂದಿಲ್ಲ, ಎಲ್ಲ ಇದೆ ಸರ್ ಇದನ್ನು. ಓಕೆ ಸರ್. ಇದು 625 ಸರ್ ಬರೀ. 6,25,000. 6,25,000. ನೆಕ್ಸ್ಟ್ ಒಂದು ಫೋರ್ಡ್ ಫಿಗರ್ ಸರ್, ಇದು 2010 ಮಾಡಲು ಸರ್, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡಿಸ್ತೀನಿ. ನಿಮ್ಮ ಚಾನಲ್ ಕಡೆ ಇದೆ ಬಂದರೆ 199 ಸರ್ ಬರೀ. 1,99,000. ಡೀಸೆಲ್ 20 ಕಿಲೋಮೀಟರ್ ಮೈಲೇಜು. ಓ ಸೂಪರ್ ಸರ್. ಸರ್ 2013 ಮಾಡಲು, ಇದು ಆಟೋಮೆಟಿಕ್ಕು ರ್ಯಾಪಿಡ್, 50,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು. ಇದು ಕೋಟ್ ಮಾಡ್ತಿರೋದು 4,50,000. ನಿಮ್ಮ ಚಾನಲ್ ಕಡೆ ಇದೆ ಬಂದರೆ 4,25,000 ಕೊಡ್ತೀನಿ ಸರ್ ಅದನ್ನ. 4,25,000. ಆ್ಯಂಡ್ ನೆಕ್ಸ್ಟ್ ಒಂದು ಆಲ್ಟೋ ಇದೆ. ಆಲ್ಟೋ ಇದೆ 2010 ಮಾಡಲು ಸರ್, ಸೆಕೆಂಡ್ ಓನರ್. ಇದು ಬರೀ 1,75,000 ಕೊಡ್ತೀನಿ ಸರ್ ಇದನ್ನು. 1,75,000. ಆ್ಯಂಡ್ i10 ಇದೆ ಇನ್ನೊಂದು ಸರ್. ಇದು i10 2008 ಮಾಡಲು ಥರ್ಡ್ ಓನರ್ ಸರ್, ಇದು 1,75,000ಗೆ ಕೊಡ್ತೀನಿ ಸರ್ ಇದನ್ನು. 1,75,000. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಸರ್, ಇದು ನಿಸಾನ್ ಮೈಕ್ರಾ 2010 ಮಾಡಲು ಸಿಂಗಲ್ ಓನರು. ಓಕೆ. ಇಯರ್ ಬ್ಯಾಗ್ ABS ಎಲ್ಲ ಇದೆ ಸರ್, ಗಾಡಿ ಚೆನ್ನಾಗಿದೆ, ಬ್ಯಾಕ್ ವೈಪರ್ ಎಲ್ಲ ಇದೆ, ಸಿಂಗಲ್ ಓನರು. FC ಇನ್ಸೂರೆನ್ಸ್ ಮಾಡ್ಕೊಡೋದಾದ್ರೆ 2,25,000, ಹಂಗೆ ಕೊಡೋದ್ರೆ 2 lakhs ಬರೀ. 2 lakhs ಆಗುತ್ತೆ. 2 lakhs ಚೆನ್ನಾಗಿದೆ ಸರ್. ವರ್ಣ 2016 ಮಾಡಲು ಸೆಕೆಂಡ್ ಓನರ್ ಇದು 6 ಇಯರ್ ಬ್ಯಾಗ್ ಪುಷ್ಪ ಸ್ಟಾರ್ಟ್. ಇದು ಓಕೆ. ತುಂಬ ಚೆನ್ನಾಗಿದೆ ಗಾಡಿ ಅಂದೆ. ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ 6 ಇಯರ್ ಬ್ಯಾಗ್ ಪುಷ್ಪ ಸ್ಟಾರ್ಟು, ಟಾಪ್ ಆ್ಯಂಡ್ಸ್ ಎಲ್ಲ ಇದೆ ಸರ್ ಇದರಲ್ಲಿ ಅಂದೆ. ಸ್ಟೇರಿಯೋ, ಆಡಿಯೋ ಕಂಟ್ರೋಲು, ಆಟೋಮೆಟಿಕ್ ಕ್ಲೈಮೇಟ್ AC, ಪುಷ್ಪ ಸ್ಟಾರ್ಟು, ಸನ್ರೂಫ್ ಹೊಂದಿಲ್ಲ, ಎಲ್ಲ ಇದೆ ಸರ್ ಇದನ್ನು. ಓಕೆ ಸರ್. ಇದು 625 ಸರ್ ಬರೀ. 6,25,000. 6,25,000. ನೆಕ್ಸ್ಟ್ ಒಂದು ಫೋರ್ಡ್ ಫಿಗರ್ ಸರ್, ಇದು 2010 ಮಾಡಲು ಸರ್, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡಿಸ್ತೀನಿ. ನಿಮ್ಮ ಚಾನಲ್ ಕಡೆ ಇದೆ ಬಂದರೆ 199 ಸರ್ ಬರೀ. 1,99,000. ಡೀಸೆಲ್ 20 ಕಿಲೋಮೀಟರ್ ಮೈಲೇಜು. ಓ ಸೂಪರ್ ಸರ್. ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ ಸರ್, ಇದು ಡೀಟೇಲ್ಸ್ ಸರ್. ಸರ್, ಇದು ಓಲ್ಡ್ ವ್ಯಾಗನರ್ ಸರ್, 2004 ಮಾಡಲು, ಥರ್ಡ್ ಓನರ್ ಆಗಿದೆ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ. ಸೆಕೆಂಡ್ ಓನರ್ ಥರ್ಡ್ ಓನರ್ ಗೊತ್ತಿಲ್ಲ. ಇದು ಗಾಡಿ ಮಾತ್ರ 1 ರೂಪಾಯಿನೂ ಖರ್ಚಿಲ್ಲ, ಗಾಡಿ ನೀಟಾಗಿದೆ ಅಂದೆ. ಅದು ಯಾವಾಗ ಬಂದು ಸರ್ ಗಾಡಿ? ಸರ್ ರಾತ್ರಿ ಬಂದಿದೆ, ಇದನ್ನು ರಾತ್ರಿ ಬಂದಿದೆ ಇನ್ನು ಅಂದೆ. ಗಾಡಿ ಚೆನ್ನಾಗಿದೆ, ಒಳ್ಳೆ ಮೈಲೇಜು, ಗಾಡಿನೂ ಚೆನ್ನಾಗಿದೆ ಅಂದೆ. ಸೂಪರ್ ಆಗಿದೆ ಸರ್. ಅದೇ ಆ್ಯಂಡ್ ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ 1,50,000 ಸರ್ ಬರೀ. ಇದು ಅಂದೆ 1,50,000. 1,50,000 ಪೆಟ್ರೋಲ್ ಆಗಿದೆ. ಪೆಟ್ರೋಲ್ ತುಂಬ ಚೆನ್ನಾಗಿದೆ ಗಾಡಿ, ಎಲ್ಲ ನೀಟಾಗಿದೆ ಅಂದೆ ಗಾಡಿ ಮಾತ್ರ. ಓಕೆ ಸರ್. ಆ್ಯಂಡ್ ಈಗ ಹೇಳಿರೋ ಪ್ರೈಸ್ ಎಲ್ಲ ಫೈನಲೈಸ್ ಇಲ್ಲ, ಡೈರೆಕ್ಟ್ ಬಂದರೆ ಏನಾದರೂ ಕೆಲವು ಹೇಳಿದ್ದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟು ಕಳಿಸ್ತೀನಿ. ಸ್ವಲ್ಪ ಹೇಳಿದ್ದೀನಿ ಸರ್, ಹೇಳಿ ರೇಟ್ಗೂ ಕಮ್ಮಿನೂ ಕೊಡ್ತೀನಿ. ನೋಡ್ಕೊಂಡು ಮಾಡೋದು. ನಮ್ಮದು ನಿಮಗೆ ಹೇಳಿರೋ ಪ್ರೈಸಲ್ಲಿ ಫೈನಲ್ ಇದ್ದಾವೆ, ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅದರಲ್ಲೇ ನಾನು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರು, ಅವಾಗಲೇ ಇನ್ನೂ ಬೇರೆ ಎಲ್ಲಾದರೂ ವೀಡಿಯೋ ಮಾಡ್ತಿದ್ರೆ ಇನ್ನೂ ಮೋಟಿವೇಶ್ನಲ್ ಆಗಿರುತ್ತೆ. ಆ್ಯಂಡ್ see you in the next video. Until then, it's Pavitran signing out. Bye bye. Peace out. Take care.